ಇನ್ನು ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ A1 ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿ ವಿಚಾರಣೆಗೆ ಬರೋದು, ರಿಜೆಕ್ಟ್ ಆಗೋದು ಇದೆಲ್ಲವೂ ಕೂಡ ಆಲ್ಟರ್ನೇಟಿವ್ ಆಗಿ ನಡೀತಾ ಇದೆ. ಆದರೆ ಬರೋಬ್ಬರಿ 7 ತಿಂಗಳ ಬಳಿಕ ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿದೆ. ನಾಳೆ ಪವಿತ್ರ ಗೌಡ ಜೈಲಿಂದ ಆಚೆ ಬರ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮೊಂದು. ನಾಳೆ ಕೊಲೆ ಆರೋಪಿ ಪವಿತ್ರ ಗೌಡ ರಿಲೀಸ್. ಜಾಮೀನು ಸಿಕ್ಕಿದ್ರು ರಿಲ್ಯಾಕ್ಸ್ ಆಗಿಲ್ವಾ ಪವಿತ್ರ ಗೌಡ? ರೇಣುಕಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದೆ. ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ ನಾಳೆ ರಿಲೀಸ್ ಆಗಲಿದ್ದಾರೆ. ಪವಿತ್ರ ಗೌಡ ಕಳೆದ 6 ತಿಂಗಳಿನಿಂದಲೂ ಜೈಲಿನಲ್ಲಿಯೇ ಇದ್ದಾರೆ. ಹಾಗೇನೆ ಜಾಮೀನಿಗಾಗಿ ಸಾಕಷ್ಟು ಪರದಾಡಿದ್ದಾರೆ. ಆದ್ರೆ ವಕೀಲರ ವಾದಗಳು ಆಗ ವರ್ಕೌಟ್ ಕೂಡ ಆಗಿರಲಿಲ್ಲ. ಈ ನಡುವೆ ಸಿಂಗಲ್ ಪೇರೆಂಟ್ ಅನ್ನುವ ವಿಷಯವನ್ನು ಕೂಡ ಪವಿತ್ರ ಗೌಡ ಪರ ವಕೀಲರು ತಿಳಿಸಿದ್ರು. ಎಲ್ಲಾರ್ಗು ನೋವೇ ಅಲ್ಲ, ಅವ್ರಿಗೂ ನೋವೇ, ನಮಗೂ ನೋವೇನೆ, ಆಗಿರೋ ಎಷ್ಟು ಜನಕ್ಕೂ ನೋವೇನೆ, ಎಲ್ಲಾರ್ಗು ನೋವೇನೆ. ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೂ ಸ್ವಲ್ಪ ಬರಲ್ಲ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಬರ್ಲಿ, ನಮ್ಮ ಮಗಳು ತಪ್ಪು ಮಾಡಿಲ್ಲ, ಒಳಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಇತ್ತು ನನಗೆ. ಲಾಯರ್ ಇದ್ದಾರೆ, ಬಿಡಿಸ್ಕೊ ಬರ್ತಾರೆ ಅನ್ನೋದೊಂದು ನಂಬಿಕೆ ಅವ್ರ ಮೇಲೆ ಇತ್ತು ಅಷ್ಟೇ. ರೇಣುಕಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ. ಕೊಲೆಗೂ ಪಿತೂರಿ ನಡೆದಿಲ್ಲ. ಪಟ್ಟಣಗೆರೆ ಶೆಡ್ಗೆ ಕರೆ ತಂದಾಗ ದರ್ಶನ್ ಜೊತೆ ತೆರಳಿದ್ದ ಆಕೆ ರೇಣುಕಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ಅಲ್ಲಿಂದ ತೆರಳಿದ್ರು. ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು. ಒಟ್ಟಾರೆ 6 ತಿಂಗಳ ಜೈಲುವಾಸದ ಬಳಿಕ ಪವಿತ್ರ ಗೌಡ ಹೊರ ಬರ್ತಿದ್ದು ಕುಟುಂಬಸ್ಥರು ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ರೇಣುಕಸ್ವಾಮಿ ಕೊಲೆ ಆರೋಪದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ A1 ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿ ವಿಚಾರಣೆಗೆ ಬರೋದು, ರಿಜೆಕ್ಟ್ ಆಗೋದು ಇದೆಲ್ಲವೂ ಕೂಡ ಆಲ್ಟರ್ನೇಟಿವ್ ಆಗಿ ನಡೀತಾ ಇದೆ. ಆದರೆ ಬರೋಬ್ಬರಿ 7 ತಿಂಗಳ ಬಳಿಕ ಪವಿತ್ರ ಗೌಡಗೆ ಜಾಮೀನು ಸಿಕ್ಕಿದೆ. ನಾಳೆ ಪವಿತ್ರ ಗೌಡ ಜೈಲಿಂದ ಆಚೆ ಬರ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮೊಂದು. ನಾಳೆ ಕೊಲೆ ಆರೋಪಿ ಪವಿತ್ರ ಗೌಡ ರಿಲೀಸ್. ಜಾಮೀನು ಸಿಕ್ಕಿದ್ರು ರಿಲ್ಯಾಕ್ಸ್ ಆಗಿಲ್ವಾ ಪವಿತ್ರ ಗೌಡ? ರೇಣುಕಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿದೆ. ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪವಿತ್ರ ಗೌಡ ನಾಳೆ ರಿಲೀಸ್ ಆಗಲಿದ್ದಾರೆ. ಪವಿತ್ರ ಗೌಡ ಕಳೆದ 6 ತಿಂಗಳಿನಿಂದಲೂ ಜೈಲಿನಲ್ಲಿಯೇ ಇದ್ದಾರೆ. ಹಾಗೇನೆ ಜಾಮೀನಿಗಾಗಿ ಸಾಕಷ್ಟು ಪರದಾಡಿದ್ದಾರೆ. ಆದ್ರೆ ವಕೀಲರ ವಾದಗಳು ಆಗ ವರ್ಕೌಟ್ ಕೂಡ ಆಗಿರಲಿಲ್ಲ. ಈ ನಡುವೆ ಸಿಂಗಲ್ ಪೇರೆಂಟ್ ಅನ್ನುವ ವಿಷಯವನ್ನು ಕೂಡ ಪವಿತ್ರ ಗೌಡ ಪರ ವಕೀಲರು ತಿಳಿಸಿದ್ರು. ಎಲ್ಲಾರ್ಗು ನೋವೇ ಅಲ್ಲ, ಅವ್ರಿಗೂ ನೋವೇ, ನಮಗೂ ನೋವೇನೆ, ಆಗಿರೋ ಎಷ್ಟು ಜನಕ್ಕೂ ನೋವೇನೆ, ಎಲ್ಲಾರ್ಗು ನೋವೇನೆ. ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೂ ಸ್ವಲ್ಪ ಬರಲ್ಲ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಬರ್ಲಿ, ನಮ್ಮ ಮಗಳು ತಪ್ಪು ಮಾಡಿಲ್ಲ, ಒಳಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಇತ್ತು ನನಗೆ. ಲಾಯರ್ ಇದ್ದಾರೆ, ಬಿಡಿಸ್ಕೊ ಬರ್ತಾರೆ ಅನ್ನೋದೊಂದು ನಂಬಿಕೆ ಅವ್ರ ಮೇಲೆ ಇತ್ತು ಅಷ್ಟೇ. ರೇಣುಕಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಪವಿತ್ರ ಗೌಡ ಪಾತ್ರವಿಲ್ಲ. ಕೊಲೆಗೂ ಪಿತೂರಿ ನಡೆದಿಲ್ಲ. ಪಟ್ಟಣಗೆರೆ ಶೆಡ್ಗೆ ಕರೆ ತಂದಾಗ ದರ್ಶನ್ ಜೊತೆ ತೆರಳಿದ್ದ ಆಕೆ ರೇಣುಕಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ಅಲ್ಲಿಂದ ತೆರಳಿದ್ರು. ನಂತರ ಏನಾಗಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಆಕೆ ಮಹಿಳೆಯಾಗಿದ್ದು ಜಾಮೀನು ನೀಡಬೇಕು ಎಂದು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಹೈಕೋರ್ಟ್ನಲ್ಲಿ ವಾದ ಮಾಡಿದ್ರು. ಒಟ್ಟಾರೆ 6 ತಿಂಗಳ ಜೈಲುವಾಸದ ಬಳಿಕ ಪವಿತ್ರ ಗೌಡ ಹೊರ ಬರ್ತಿದ್ದು ಕುಟುಂಬಸ್ಥರು ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ನಟ ದರ್ಶನ್ ಜೈಲು ವಾಸ ಅನುಭವಿಸಿ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದು ಶಸ್ತ್ರಚಿಕಿತ್ಸೆಯೋ ಅಥವಾ ಫಿಸಿಯೋಥೆರಪಿಯೋ ಅನ್ನುವಂತಹ ಚರ್ಚೆಗಳು ಸಾಕಷ್ಟು ಆಗ್ತಾ ಇತ್ತು. ಈಗ ನಿಯಮಿತ ಜಾಮೀನು ಅಂದ್ರೆ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದಿರುವಂತಹ ದರ್ಶನ್ ಬಿಗ್ ರಿಲೀಫ್ ಅನ್ನ ತೆಗೆದುಕೊಂಡಿದ್ದಾರೆ. ಈಗ ದರ್ಶನ್ ಡಿಸ್ಚಾರ್ಜ್ ಆದ ಮೇಲೆ ಮುಂದೇನು, ಬೇಲ್ ಸಿಕ್ಕಿದೆ ಮುಂದೇನು, ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ನಾಳೆ ನಟ ದರ್ಶನ್ ಆಸ್ಪತ್ರೆಯಿಂದ ರಿಲೀಸ್. ಸಿನಿಮಾ ಶೂಟಿಂಗ್ ಶುರುನಾ, ಸರ್ಜರಿ ಆಗುತ್ತಾ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಜಾಮೀನು ಪಡೆದು ಫುಲ್ ರಿಲೀಫ್ ಆಗಿದ್ದಾರೆ. ಸದ್ಯ ಬೆನ್ನು ನೋವು ಎಂದು ಕಳೆದ 6 ವಾರದಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಮಧ್ಯೆ ಸೋಮವಾರ ಆಪರೇಷನ್ ಮಾಡಿಸಿಕೊಳ್ಳದೆ ರಿಲೀಸ್ ಆಗ್ತಾರೆ ಎನ್ನಲಾಗ್ತಿದೆ. ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಪಾಲಾಗ್ತಿದ್ದಂತೆ ಬೆನ್ನು ನೋವಿನಿಂದ ಬಳಲೋಕೆ ಶುರು ಮಾಡಿದ್ರು. ಅದರಲ್ಲೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬಳಿಕವಂತೂ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡೋಕೆ ಶುರು ಮಾಡಿತ್ತು. ಆಪರೇಷನ್ಗಾಗಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾದ್ರು. ಆದ್ರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು ಆಪರೇಷನ್ ಮಾತ್ರ ಆಗ್ಲಿಲ್ಲ. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಡಿ ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಎಂಬ ಮಾತು ಕೇಳಿ ಬಂದಿದೆ. ಇಂದು ಅಥವಾ ನಾಳೆ ನಟನ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬರಲಿದ್ದು ನಟ ಡಿಸ್ಚಾರ್ಜ್ ಆಗ್ತಾರಾ ಅಥವಾ ಆಸ್ಪತ್ರೆಯಲ್ಲಿದ್ದುಕೊಂಡೇ ಚಿಕಿತ್ಸೆ ಮುಂದುವರೆಸ್ತಾರಾ ಎಂಬುದು ಗೊತ್ತಾಗಲಿದೆ. ಮನೆಗೆ ತೆರಳಿದ ಬಳಿಕ ಔಷಧಿ ಮತ್ತು ಫಿಸಿಯೋಥೆರಪಿ ಮೂಲಕವೇ ಚಿಕಿತ್ಸೆ ಪಡೆಯಲು ದರ್ಶನ್ ತಿಳಿಸಿದ್ದಾರಂತೆ. ಶೂಟಿಂಗ್ ಮುಂದುವರೆಸ್ತಾರಾ ದರ್ಶನ್? ಸದ್ಯ ರೆಗ್ಯುಲರ್ ಬೇಲ್ ಪಡೆದ ಫ್ರೀ ಬರ್ಡ್ ಆಗಿರೋ ದರ್ಶನ್ ಸ್ಥಗಿತಗೊಂಡಿದ್ದ ತನ್ನೆಲ್ಲಾ ಕೆಲಸಗಳನ್ನ ಮುಂದುವರಿಸೋ ಸಾಧ್ಯತೆ ಇದೆ. ನಟ ದರ್ಶನ್ ನಂಬಿ 100 ಕೋಟಿ ಇನ್ವೆಸ್ಟ್ ಮಾಡಲಾಗಿದೆ. ಒಂದು ವೇಳೆ ಸರ್ಜರಿ ಮಾಡಿಸಿಕೊಂಡು ಆಸ್ಪತ್ರೆ ಸೇರಿದ್ರೆ ಆಗಲ್ಲ ಅಂತ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಡೆವಿಲ್ ಸೇರಿ 10 ಸಿನಿಮಾ ಕೈಯಲ್ಲಿವೆ. ಹೀಗಾಗಿ ದರ್ಶನ್ ತಮ್ಮ ಸಿನಿಮಾ ವೃತ್ತಿಗೆ ತೊಂದರೆ ಆಗದಂತೆ ಪ್ಲಾನ್ ಮಾಡಿದ್ದಾರಂತೆ. ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗುವವರೆಗೂ ಆಪರೇಷನ್ ಆಗುತ್ತೆ ಎಂಬ ಮಾತಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ, ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಿದೆ. ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದಲೇ ಮಾಹಿತಿ ಬರ್ತಿದೆ. ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ಜಾಮೀನೇನೋ ಸಿಕ್ಕಿದೆ, ಆದ್ರೆ ಷರತ್ತುಬದ್ಧ ಜಾಮೀನು ಅನ್ನೋದನ್ನ ನಾವು ಮರೆಯೋದಿಲ್ಲ. ಏನೇನ್ ಷರತ್ತುಗಳು ಅನ್ನೋದನ್ನ ನಾವು ಒಂದ್ಸರಿ ರೀಕಾಲ್ ಮಾಡ್ಕೊಳ್ತಾ ಹೋದ್ರೆ, ಜೊತೆಗೆ ಜಾಮೀನು ಯಾವ ಆಧಾರದ ಮೇಲೆ ಸಿಕ್ಕಿದೆ ಅನ್ನೋದನ್ನೆಲ್ಲವನ್ನೂ ಕೂಡ ರೀಕಾಲ್ ಮಾಡ್ತಾ ಹೋದ್ರೆ, ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ 1 ಲಕ್ಷ ರೂಪಾಯಿಯ ಬಾಂಡ್, ಈ ಷರತ್ತಿನ ಮೇಲೆ ಜಾಮೀನು ಸಿಕ್ಕಿರೋದು. ಇದರ ಜೊತೆಗೆ ಒಬ್ಬ ಆರೋಪಿಗೆ 2 ಶ್ಯೂರಿಟಿಯನ್ನ ನೀಡಲೇಬೇಕು. ಒಬ್ಬೊಬ್ಬ ಆರೋಪಿಗೆ 2 ಶ್ಯೂರಿಟಿ ಕೊಡಬೇಕು. ಟ್ರಯಲ್ ಕೋರ್ಟ್ ಎಲ್ಲಾ ಡೇಟ್ ಅಲ್ಲಿ ಹಾಜರಾಗಬೇಕು. ಅಂದ್ರೆ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಖುದ್ದು ಇವರೆಲ್ಲರೂ ಕೂಡ ಹಾಜರಾಗಲೇಬೇಕು. ಆರೋಪಿಗಳು ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನ ಬೀರಬಾರದು. ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ರೂ ಕೂಡ ಸಾಕ್ಷಿಗಳ ಹತ್ರ ಹೋಗುವಂತಿಲ್ಲ, ಪ್ರಭಾವ ಬೀರುವಂತಿಲ್ಲ. ಭವಿಷ್ಯದಲ್ಲಿ ಇಂತಹ ಅಪರಾಧ ಎಸಗಬಾರದು. ಈಗ ಏನು ಈ ರೀತಿಯ ಅಪರಾಧ ಎಸಗಿದ್ದಾರೆ, ಇಂತಹ ಕೃತ್ಯಗಳು ಆಗಬಾರದು. ಅನುಮತಿ ಇಲ್ಲದೆ ಬೆಂಗಳೂರು ಬಿಡಬಾರದು. ಬೆಂಗಳೂರು ಬಿಟ್ಟು ಆಚೆ ಹೋಗ್ಬೇಕಂತಂದ್ರೂ ಪರ್ಮಿಷನ್ ತಗೊಳ್ಳೇಬೇಕು. ಸೊ ಈ ರೀತಿಯ ಷರತ್ತುಬದ್ಧ ಜಾಮೀನನ್ನ ದರ್ಶನ್ಗೆ ಈಗ ನೀಡಲಾಗಿದೆ.